ಸನ್ಮಾನ್ಯರೇ, ಚಂಪಕಧಾಮ ದೇವಾಲಯವು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಹತ್ತಿರದಲ್ಲೇ ಇದೆ. ಇದು ಪಾಂಡವ ನಿರ್ಮಿತ ದೇವಾಲಯ ಎಂಬುದಾಗಿ ತಿಳಿಸುತ್ತಾರೆ. ಈ ದೇವಾಲಯವು 12ನೇ ಶತಮಾನದಲ್ಲಿ ಹೊಯ್ಸಳರ ಶೈಲಿಯಲ್ಲಿ ನಿರ್ಮಾಣಗೊಂಡಿದೆ. ಆ ನಂತರ ವಿಜಯನಗರದ ಅರಸರ ಕಾಲದಲ್ಲಿ ಅಭಿವೃದ್ಧಿ ಕಂಡಿದೆ. 200 ಮೆಟ್ಟಿಲುಗಳನ್ನು ಏರಿ ಹೋದಾಗ ನಾವು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವನ್ನು ತಲುಪಬಹುದು. ಈಗಿನ ಬನ್ನೇರುಘಟ್ಟ ಅರಣ್ಯ ಪ್ರದೇಶವು ಚಂಪಕ ಮರಗಳಿಂದ, ಅಂದರೆ ಸಂಪಿಗೆ ಮರಗಳಿಂದ ಕೂಡಿತ್ತು. ಆದ್ದರಿಂದ ಈ ಪ್ರದೇಶಕ್ಕೆ ಚಂಪಕಾರಣ್ಯವೆಂದು ಮೊದಲು ಕರೆಯಲ್ಪಡುತ್ತಿತ್ತು. ಇದು ಋಷಿ ಮುನಿಗಳ ತಪೋಭೂಮಿಯಾಗಿತ್ತು. ಇಲ್ಲಿನ ದೇವಾಲಯಕ್ಕೆ ಏರಿ ಬರಲು 200 ಮೆಟ್ಟಿಲುಗಳನ್ನು ಏರಿ ಬಂದಾಗ ಚಂಪಕ ಧಾಮ ನರಸಿಂಹಸ್ವಾಮಿಯ ದೇವಾಲಯದ ಬಳಿ ನಾವು ಬರುತ್ತೇವೆ. ಮೆಟ್ಟಿಲುಗಳನ್ನು ಏರಿ ದೇವಾಲಯದ ಒಳ ಹೊಕ್ಕಾಗ ಕಂಡದ್ದು ದೇವಾಲಯದ ಮುಂಭಾಗದಲ್ಲಿ ದಶಾವತಾರದ ಮೂರ್ತಿಗಳನ್ನು, ಅನಂತರ ಒಳ ಹೊಕ್ಕಾಗ ಕಂಡದ್ದು ನರಸಿಂಹಸ್ವಾಮಿಯ ದಿವ್ಯ ದರ್ಶನ. ನರಸಿಂಹಸ್ವಾಮಿಯ ದಿವ್ಯ ದರ್ಶನವನ್ನು ಮಾಡಿಕೊಂಡು ನಾವೆಲ್ಲ ದೇವಾಲಯದಿಂದ ಹೊರಬಂದೆವು. ಅಲ್ಲಿಂದ ಪ್ರಕೃತಿಯ ರಮ್ಯ ಮನೋಹರವಾದ ದೃಶ್ಯ ನಮ್ಮ ಕಣ್ಮನಗಳನ್ನು ಸೆಳೆಯುತ್ತಿತ್ತು. ಇಲ್ಲಿಂದ ಪ್ರಕೃತಿಯ ರಮ್ಯತೆಯನ್ನು ವೀಕ್ಷಿಸುತ್ತಾ ಕಾಲ ಕಳೆದದ್ದೇ ತಿಳಿಯಲಿಲ್ಲ. ಅಲ್ಲಿಂದ ಕೆಳ ಬಂದಾಗ ಬಾಲಾಜಿಯ ದಿವ್ಯ ದರ್ಶನವನ್ನು ಮಾಡಿಕೊಂಡು ಪುನೀತರಾದೆವು. ಪಕ್ಕದಲ್ಲಿಯೇ ಇರುವ ಮಹಾಲಕ್ಷ್ಮಿ ದೇವಾಲಯವನ್ನು ವೀಕ್ಷಿಸುತ್ತಾ ತಾಯಿಯ ದರ್ಶನ ಮಾಡಿಕೊಂಡು ದೇವಾಲಯದಿಂದ ಹೊರಬಂದೆವು. ಧನ್ಯವಾದಗಳು. ನಿಮ್ಮ ಸುಜ್ಞಾನ ಪ್ರಿಯ ಮಾ ಸುರೇಶ್ ಬಾಬು, ವಿಜಯಪುರ.